ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಚಿಕನ್ ರೆಸಿಪಿ. ಫ್ರೆಂಡ್ಸ್, ಈ ಚಿಕನ್ ರೆಸಿಪಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದು ನಾನು ಅವಾಗವಾಗ ಮಾಡೋದು. ಸೈಡ್ ಡಿಶ್ ಆಗಿ ಫುಲ್ಲು ಡ್ರೈ ಆಗಿ ಮಾಡಿದ್ರೆ ಅದು ಒಂಥರ ಟೇಸ್ಟು. ಒಂದು ಸ್ವಲ್ಪ ಗ್ರೇವಿ ಮಾಡಿದ್ರೆ ಒಂದೇ ರೆಸಿಪಿನ ಈ ಥರನೂ ಮಾಡ್ಬೋದು. ಒಂದು ಸ್ವಲ್ಪ ನಾವು ನೀರಾಗೂ ಮಾಡ್ಕೊಬೋದು. ಅಂದರೆ ನೀರಂದರೆ ಗ್ರೇವಿ ಥರ ಮಾಡ್ಕೊಬೋದು. ಇಲ್ಲಾಂದರೆ ಫುಲ್ಲು ಡ್ರೈ ಆಗಿ ಮಾಡಿಕೊಂಡ್ರೆ ಸೈಡ್ ಡಿಶ್ಗೆ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಗ್ರೇವಿ ಇಟ್ಟು ಮಾಡಿದ್ರೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇಡ್ಲಿ, ದೋಸೆ, ಅನ್ನಕ್ಕೆಲ್ಲ. ನೋಡಿ, ಇದಕ್ಕೆ ಬೇಕಾಗಿರೋ ಸಾಮಾನು: ಸಣ್ಣ ಈರುಳ್ಳಿ, ದಪ್ಪ ಈರುಳ್ಳಿ, ಮೆಣಸು, ಜೀರಿಗೆ, ಸೋಂಬು, ಚಕ್ಕೆ, ಲವಂಗ, ಒಂದು 5-6 ಗೋಡಂಬಿ, ಶುಂಠಿ, ಬೆಳ್ಳುಳ್ಳಿ, ಸೋಂಬು. ನೀವು ಎಷ್ಟು ಕ್ವಾಂಟಿಟಿ ಹಾಕ್ತೀರೋ ಅದಕ್ಕೆ ತಕ್ಕಂಗೆ ಸೇರಿಸ್ಕೊಳ್ಳಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಏಲಕ್ಕಿ 1-2 ಸೇರಿಸ್ಕೊಳ್ಳಿ. ಚಕ್ಕೆ, ಲವಂಗ, ಟೊಮೊಟೊ ಜೊತೆಗೆ 1-2 ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಇದೆಲ್ಲ ಒಟ್ಟಿಗೆ ಹಾಕಿ ರುಬ್ಬಿಡಬೇಕು. ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬೋಣ. ಚಿಕನ್ ಕ್ವಾಂಟಿಟಿಗೆ ತಕ್ಕಂಗೆ ಮಸಾಲೆ ಇರಬೇಕು. ಜಾಸ್ತಿನೂ ಇರಬಾರ್ದು, ಕಡಿಮೆ ಇರ್ತದೆ ಅಂತೂ ಟೇಸ್ಟ್ ಚೆನ್ನಾಗಿರಲ್ಲ. ಅದಕ್ಕೆ ತಕ್ಕಂಗೆ ಇರಬೇಕು. ಟೇಸ್ಟ್ ಅಂತೂ ಇದು ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಮಾಡಿದ್ರೆ ಸಾಕು, ಎಲ್ಲರೂ ಇಷ್ಟಪಟ್ಟು ಇದನ್ನೇ ಕೇಳ್ತಾರೆ. ಈ ಚಿಕನ್ ರೆಸಿಪಿ ತುಂಬಾ ಟೇಸ್ಟು. ನಾವು ಗ್ರೇವಿಯಾಗೂ ಇಟ್ಕೋಬೋದು, ಸೈಡ್ ಡಿಶ್ ಆಗು ಇಟ್ಕೋಬೋದು. ಈಗ ಒಗ್ಗರಣೆ ನೋಡ್ಕೊಳ್ಳೋಣ. ಎಣ್ಣೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ಈರುಳ್ಳಿ ಫಸ್ಟೇ ಸೇರಿಸಿರೋದ್ರಿಂದ ಒಂದು ಸ್ವಲ್ಪ ಈರುಳ್ಳಿ ಹಾಕಿದ್ರೆ ಸಾಕು. ಇದಕ್ಕೆ ನಾವು ರುಬ್ಕೊಂಡಿದ್ದೀವಿ ಈರುಳ್ಳಿನ, ಅದರಿಂದ ಒಂದು ಸ್ವಲ್ಪ ಈರುಳ್ಳಿ ಸೇರಿಸ್ಕೊಳ್ಳಿ ಸಾಕು. ಇದು ಫ್ರೈ ಆಗಲಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಚಿಕನ್ ಸೇರಿಸ್ಕೊಳ್ಳೋಣ. ನಾನು 1.5 kg ಚಿಕನ್ನು, ಅದಕ್ಕೆ ತಕ್ಕಂಗೆ ಮಸಾಲ ಹಾಕಿರೋದು. ಈಗ ಸ್ಕಿನ್ ಔಟು. ಈಗ ಸ್ಟವ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು 5-10 ನಿಮಿಷ ಫುಲ್ ಚೆನ್ನಾಗಿ ಬಾಡಿಸಿ ಇದನ್ನು. ಎಣ್ಣೆಯಲ್ಲೇ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಇದು ಎಣ್ಣೆಲಿ ಫ್ರೈ ಆಗೋಷ್ಟು ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ. ಎಣ್ಣೆಲಿ ಎಷ್ಟು ಫ್ರೈ ಆಗುತ್ತೋ ಟೇಸ್ಟು ಚೆನ್ನಾಗಿರುತ್ತೆ. ಇನ್ನೊಂದು ಬೇಗ ಬೇಯುತ್ತೆ. ಅರಿಶಿನ ಪುಡಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಕಲರ್ ಬರುತ್ತೆ. ಎಣ್ಣೆಲಿ ಅರಿಶಿನ ಪುಡಿ ಹಾಕಿ ನೀವು ಸೇರಿಸ್ಕೊಂಡು ಫ್ರೈ ಮಾಡಿದ್ರೆ ಗ್ರೇವಿ ಕಲರ್ ಚೆನ್ನಾಗಿರುತ್ತೆ. ಈಗ 10 ನಿಮಿಷ ಆಯಿತು. ಈಗ ಖಾರದ ಪುಡಿ ಅಂದರೆ ಸಾರಿನ ಪುಡಿ, ಬರೀ ಖಾರದ ಪುಡಿ ಎಲ್ಲ, ಇದು ಸಾರಿನ ಪುಡಿ. ಇದೆಲ್ಲ ಧನಿಯಾ ಎಲ್ಲ ಸೇರಿಸಿರೋದೆ. ಸಾರಿನ ಪುಡಿ ನಿಮ್ಗೆ ಎಷ್ಟು ಖಾರ ಬೇಕೋ ಅದಕ್ಕೆ ತಕ್ಕಂಗೆ ಸೇರಿಸಿ, ಅದನ್ನು ಸೇರಿಸಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನೋಡಿ, ಆಲ್ರೆಡಿ ಫ್ರೈ ಆಗಿದೆ ಚಿಕನ್ ಚೆನ್ನಾಗಿ. ಈಗ ಖಾರದ ಪುಡಿನೂ ನೀವು ಸೇರಿಸಿ ಫ್ರೈ ಮಾಡಿದ್ರೆ ಸಾರಿನ ಪುಡಿ ಜೊತೆಗೆ ಇನ್ನೂ ಚೆನ್ನಾಗಿರುತ್ತೆ. ಅದು ಟೇಸ್ಟು ಚೆನ್ನಾಗಿ ಬರುತ್ತೆ. ಈಗ ಸಾರಿನ ಪುಡಿ ಎಲ್ಲ ಇದರಲ್ಲೇ ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿರೋ ಮಸಾಲ ಆಗಿದೆ. ಮಿಕ್ಸಿ ಜಾರಲ್ಲಿ ರುಬ್ಬಿರೋದು, ಅದನ್ನು ಸೇರಿಸಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಒಂದು 2 ನಿಮಿಷ ಎಲ್ಲ ಒಟ್ಟು ಒಂದು 10 ನಿಮಿಷ ನೀವು ಫ್ರೈ ಮಾಡಿಕೊಂಡ್ರೆ ಚಿಕನ್ನ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನು ಹಂಗೆ ಮುಚ್ಚಿಬಿಟ್ಟು ನೀವು ನೀರು ಇಲ್ಲದೇ ಸಿಮ್ಮಲ್ಲಿಟ್ಟು ಮುಚ್ಚಿಬಿಟ್ಟು ನೀವು ಗ್ರೇವಿ ಮಾಡ್ಬೋದು. ನೀರೇ ಬೇಕಿಲ್ಲ ಇದಕ್ಕೆ, ಹಂಗೇನೂ ಮಾಡ್ಬೋದು. ನಾನಿವತ್ತು ನೀರು ಹಾಕಿನೇ ಮಾಡ್ತಾಯಿದ್ದೀನಿ. ಆದರೆ ಇದು ಬೇಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಹಾಕ್ತೀನಿ. ಜಾಸ್ತಿ ಹಾಕಿದ್ರೆ ಅದು ಟೇಸ್ಟ್ ತುಂಬ ಚೆನ್ನಾಗಿರಲ್ಲ. ತುಂಬ ಹೊತ್ತು ಗ್ರೇವಿನ ಕುದಿಸ್ಬೇಕು. ಅದರಿಂದ ನೀರು ಎಷ್ಟು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಚಿಕನ್ನ. ರುಚಿಗೆ ತಕ್ಕಷ್ಟು ಉಪ್ಪು. ಖಾರದ ಪುಡಿ ಅಂದರೆ ಸಾರಿನ ಪುಡಿ, ಅರಿಶಿನ ಪುಡಿ ಮತ್ತು ಮಸಾಲ, ರುಬ್ಬಿರೋ ಮಸಾಲ ಎಲ್ಲ ಸೇರಿಸಿ ಫ್ರೈ ಮಾಡಿ ಅದನ್ನು ಫುಲ್ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ತಟ್ಟೆ ಹಾಕಿ ಮುಚ್ಚಿಬಿಟ್ಟು ಒಂದು 10 ನಿಮಿಷಕ್ಕೆಲ್ಲ ನೀವು ನೋಡಿದ್ರೆ ಚೆನ್ನಾಗಿ ನೀರು ಬಿಟ್ಕೊಂಡು ಅದರಲ್ಲೇ ಬೆಂದಿರುತ್ತೆ. ನೀವು ಹಂಗೂ ಮಾಡ್ಕೋಬೋದು. ಸಾಮಾನ್ಯವಾಗಿ ಇದು ಯಾರೂ ಹಂಗೆ ಮಾಡಲ್ಲ. ಗ್ರೇವಿ ಬೇಕಂದರೆ ಒಂದು ಸ್ವಲ್ಪ ನೀರು ಸೇರಿಸಿ ಬೇಯಿಸ್ಕೊಂಡೇ ಮಾಡೋದು. ಆದರೆ ಅದು ತುಂಬಾ ಚೆನ್ನಾಗಿರುತ್ತೆ. ಇವತ್ತು ನಾನು ಹಂಗೆ ಮಾಡಿಲ್ಲ, ನೀರು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಚಿಕನ್ನ ನೀರು ಹಾಕಿ ಬೇಯಿಸ್ಬಿಟ್ಟು ತಟ್ಟೆ ಹಾಕಿ ಮುಚ್ಚಿಬಿಟ್ಟು ಬೇಯಿಸ್ಬಿಡಿ ಒಂದು 10 ನಿಮಿಷ. ಆಮೇಲೆ ನೀವು ತಟ್ಟೆ ತೆಗೆದುಬಿಟ್ಟು ಸಿಮ್ಮಲ್ಲಿಟ್ಟರು ಆಗುತ್ತೆ. ಈಗ ತಟ್ಟೆ ಹಾಕಿ ಕ್ಲೋಸ್ ಮಾಡಿದ್ದೀನಿ. ಒಂದು 10 ನಿಮಿಷ ಬಿಟ್ಟು ನೋಡೋಣ. ಆಯಿತು 10 ನಿಮಿಷ. ನೋಡಿ, ನೀವು ಅದಕ್ಕೂ ನೀವು ಸ್ಟವ್ ಆಫ್ ಮಾಡ್ಕೋಬೋದು. ಯಾಕಂದರೆ ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ ಇದು. ಈಗ ನಾನು ಹೇಳೋದ್ನಲ್ಲ, ನೀರು ಹಾಕ್ತೆ ಮಾಡೋದು, ಅದು ಬಂದು ಸೈಡ್ ಡಿಶ್ಶು. ಇದು ಬಂದು ಮುದ್ದೆಗೆ, ಅನ್ನಕ್ಕೆಲ್ಲ ಹಿಂಗಿದ್ರೆ ಇಷ್ಟರಲ್ಲೇ ಸ್ಟವ್ ಆಫ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೂ, ಅನ್ನಕ್ಕೂ ಮತ್ತು ಇಡ್ಲಿ, ದೋಸೆಗೂ.
ಇದು ಬಿರಿಯಾನಿಗೆಲ್ಲ ಸೈಡ್ ಡಿಶ್ ಚೆನ್ನಾಗಿರುತ್ತೆ. ಇವತ್ತು ನಾನು ಬಿರಿಯಾನಿ ಮಾಡಿದ್ದೀನಿ. ಹೆಂಗಂದರೆ ಇವತ್ತು ಹೊಸ್ದಳಕ್ಕೂ ಅದರಿಂದ ಮಟನ್ ಬಿರಿಯಾನಿ ಮಾಡಿದ್ದೀನಿ. ಅದಕ್ಕೆ ಚಿಕನ್ ಗ್ರೇವಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಫುಲ್ಲು ಒಂದು ಸ್ವಲ್ಪ ಡ್ರೈಯಾಗಿ ಮಾಡ್ಕೊಳ್ಳೋಣ ಅಂತ ಡ್ರೈ ಮಾಡಿಸ್ತಾ ಇದ್ದೀನಿ. ವೀಡಿಯೋ ಹಾಕೋಕ್ಕೆ ಒಂದು ಸ್ವಲ್ಪ ಲೇಟ್ ಆಯಿತು. ಬಿರಿಯಾನಿ ವೀಡಿಯೋ ತೆಗೆದಿಲ್ಲ, ಗ್ರೇವಿ ಮಾತ್ರ ವೀಡಿಯೋ ತೆಗೆದಿದ್ದೀನಿ. ಇನ್ನೊಂದು ಅವಾಗವಾಗ ವೀಡಿಯೋ ಸರಿಯಾಗಿ ಹಾಕೋಕ್ಕಾಗ್ತಾಯಿಲ್ಲ. ಆದಷ್ಟು ನಾನು ಟ್ರೈ ಮಾಡಿ ಫಸ್ಟ್ ಹೆಂಗೆ ಹಾಕ್ತಾಯಿದ್ನೋ ಹಂಗೆ ಹಾಕ್ತೀನಿ ಮುಂದಕ್ಕೆ. ನೋಡಿ, ಸ್ಟವ್ ಸಿಮ್ಮಲ್ಲಿದೆ. ಈಗ ಇನ್ನೊಂದು 2 ನಿಮಿಷಕ್ಕೆಲ್ಲ ಸ್ಟವ್ ಆಫ್ ಮಾಡಿಬಿಡ್ತೇನೆ. ರೆಡಿಯಾಗಿದೆ. ಚಿಕನ್ ಚೆನ್ನಾಗಿ ಬೆಂದಿದೆ, ಕಲರು ಚೆನ್ನಾಗಿ ಬಂದಿದೆ. ಫ್ರೆಂಡ್ಸ್, ಚಿಕನ್ ಗ್ರೇವಿ ಅಂತೂ ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್.